नमस्कार दोस्तों, 24 में स्वागत है आपको। दोस्तों, आज फिर मैं आपको एक नई खबर लेके आया हूँ। वो क्या है, ನಾವು ಇವತ್ತು ಇಂಥ ದಿನ ಒಂದು ಶಬ್ದವನ್ನ ಪ್ರತಿಜ್ಞೆಯನ್ನ ಮಾಡಬೇಕು. ಏನಪ್ಪ ಅದು ಪ್ರತಿಜ್ಞೆ ಅಂತಂದ್ರೆ, ಪುನರ್ಬಳಕೆ ಮತ್ತು ಮರುಬಳಕೆಯನ್ನು ಪ್ರೋತ್ಸಾಹಿಸಿ ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆ ಮಾಡೋಣ, ಏಕ ಬಳಕೆ ಪ್ಲಾಸ್ಟಿಕ್ ಸಂಪೂರ್ಣ ವಿದಾಯ ಹೇಳೋಣ, ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಉಪಯೋಗಿಸೋಣ, ಹತ್ತಿರದ ಸ್ಥಳಗಳಿಗೆ ನಡೆದು ಹೋಗುವ ಅಥವಾ ಸೈಕಲ್ ಬಳಸುವ ಸಂಪ್ರದಾಯವನ್ನ ರೂಢಿಸಿಕೊಳ್ಳೋಣ, ಹನಿ ಹನಿ ನೀರನ್ನು ಸಂಗ್ರಹಿಸಿ ಬಳಸಿಕೊಳ್ಳೋಣ, ನೀರನ್ನು ಪೋಲು ಮಾಡದೆ ಜವಾಬ್ದಾರಿಯುತವಾಗಿ ಉಪಯೋಗಿಸೋಣ. ನಾಳೆ ಒಂದಿನ ಬರ್ಬೋದು ನೀರಿನ ಬಳಕೆಯಲ್ಲಿ ನಮಗೆ ಅಭಾವ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರವಾಗಿ ಹನಿ ಹನಿ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ. ಪ್ರತಿಯೊಬ್ಬರೂ ಕೂಡ ಇದು ಕರ್ತವ್ಯ ಅಂತ ತಿಳ್ಕೋಬೇಕು. ನನ್ನ ಜೀವ ನನ್ನ ಮರ, ನನ್ನ ಜೀವ ನನ್ನ ಮರ ಎಂದು ಸಾಧ್ಯವಾದಷ್ಟು ಗಿಡ ಮರಗಳನ್ನು ನೆಟ್ಟು ಬೆಳೆಸೋಣ. ಇದು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ. ನಾನು ಈ ವೇದಿಕೆಯಿಂದ ಪರಿಸರ ನ್ಯಾಯ ಮತ್ತೆ ಸುಸ್ಥಿರ ಅಭಿವೃದ್ಧಿಗೆ ಕರ್ನಾಟಕದ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚರಿಸುತ್ತೇನೆ. ಬನ್ನಿ, ನೀವೆಲ್ಲರೂ ಬನ್ನಿ, ಕರ್ನಾಟಕದ ಜನತೆ ಬನ್ನಿ, ನಾವೆಲ್ಲರೂ ಸೇರಿ ಕರ್ನಾಟಕವನ್ನು ದೇಶದ ಮಾದರಿ ಪರಿಸರ ರಾಜ್ಯವಾಗಿ ರೂಪಿಸೋಣ. ಪರಿಸರ ಪ್ರತಿಜ್ಞೆ. ಪರಿಸರ ಪ್ರತಿಜ್ಞೆ. ದೇವರು ನಮಗೆ ಉಡುಗೊರೆಯಾಗಿ ನೀಡಿರುವ ನನ್ನ ಈ ಸುಂದರ ಪ್ರಕೃತಿ ಮಾತೆಯ ರಕ್ಷಣೆಗೆ ನಾನು ಸದಾ ಕಟಿಬದ್ಧನಾಗಿರುತ್ತೇನೆ. ಪರಿಸರ ಸಂರಕ್ಷಣೆಗಾಗಿ ದೈನಂದಿನ ಜೀವನದಲ್ಲಿ ಸಾಧ್ಯವಾದ ಎಲ್ಲ ಬದಲಾವಣೆಗಳನ್ನು ನಾನು ಇಂದಿನಿಂದಲೇ ಅಳವಡಿಸಿಕೊಳ್ಳುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರಲ್ಲಿ ಪರಿಸರ ಪೂರಕ ಜೀವನ ಪದ್ಧತಿ ಅನುಸರಿಸುವಂತೆ ಸದಾ ಪ್ರೋತ್ಸಾಹಿಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಪರಿಸರಕ್ಕೆ ಮಾರಕವಾದ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬಳಸುವುದಿಲ್ಲ ಹಾಗೂ ಬೇರೆಯವರು ಬಳಸುವುದು ಕಂಡು ಬಂದಲ್ಲಿ ಬಳಸದಂತೆ ಅವರಿಗೂ ತಿಳುವಳಿಕೆ ಹೇಳುತ್ತೇನೆ. ಇದು ನನ್ನ ಪರಿಸರ, ಇದರ ಸಂರಕ್ಷಣೆಗಾಗಿ ನನ್ನದೇ ಜವಾಬ್ದಾರಿ. लगातार ऐसे जो नई नई खबर और अच्छी स्टोरी के लिए आप देखते रहिए 24। नमस्कार।